ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್ ಅವರ ಥಾಟ್ಸ್ ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ಈ ಒಂದು ರೀಡಿಂಗಲ್ಲಿ ನಿಮಗೆ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನಾನು ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ದು ಏನಾದರೂ ಈ ಒಂದು ರೀಡಿಂಗ್ ಇಷ್ಟ ಆಗಿದ್ದು ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ದರೆ ನಾನು ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಆ್ಯಂಡ್ ಯಾರಿಗೆಲ್ಲ ಟ್ಯಾರೋ ಕೋರ್ಸಸ್ ಮತ್ತು ರೇಟಿ ಕೋರ್ಸಸ್ನ ಕಲಿಯೋ ಇಂಟ್ರೆಸ್ಟ್ ಇದೆ ನೀವು ಬೇಗ ಎನ್ರೋಲ್ ಮಾಡ್ಕೋಬೋದು. ಆ್ಯಂಡ್ ಈಗ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಏನಿದೆ ಅಂತ ಅಂದ್ಬಿಟ್ಟು. ಓಕೆ, ಹರ್ಮೆಟ್, ದ ಟೆಂಪ್ರೆನ್ಸ್ ಮತ್ತು ಕ್ವೀನ್ ಆಫ್ ಸ್ವಾರ್ಡ್ 3 ಬಂದಿದೆ. ಓಕೆ, ದ ಹರ್ಮೆಟ್ ಅಂತ ಅಂದರೆ ಈ ಪರ್ಸನ್ ನಿಮ್ಮಿಂದ ಆ್ಯಸ್ ಆಫ್ ನಾವು ಸ್ವಲ್ಪ ದೂರ ಹೋಗಿದ್ದಾರೆ. ಅವ್ರಿಗೆ ಅವರು ಒಂದು ಬೌಂಡ್ರಿನ ಹಾಕ್ಕೊಳ್ತಾ ಇದ್ದಾರೆ. ಯಾರ ಜೊತೆನೂ ಮಾತಾಡ್ತಿಲ್ಲ, ಕಂಪ್ಲೀಟ್ಲಿ ಐಸೋಲೇಟ್ ಆಗಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಈ ಪರ್ಸನ್ ತುಂಬ ಲವ್ವಿಂಗ್, ಕೇರಿಂಗ್ ಮತ್ತು ತುಂಬ ಜನರಸ್ ಆಗಿ ಇದ್ದಂತಹ ಪರ್ಸನ್ ಈಗ ಅವರ ಪ್ರೀತಿನ ಅವರು ಬ್ಲಾಕ್ ಮಾಡ್ಕೊಂಡಿದ್ದಾರೆ. ಇಲ್ಲೇ ನೀವು ನೋಡ್ಬೋದು ಕಪ್ಸ್ ಅಂತ ಅಂದರೆ ಯೂಶ್ವಲಿ ಲವ್ ಅಂತ, ಅದನ್ನು ನೋಡಿ ಅವರು ಬ್ಲಾಕ್ ಮಾಡಿಬಿಟ್ಟು ಅವ್ರದ್ದೇ ಆದಂಥ ಒಂದು ಆಲೋಚನೆಯಲ್ಲಿ ಈ ಪರ್ಸನ್ ಇದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಹರ್ಮಿಟ್ ಈಸ್ ಯೂಶ್ವಲಿ ಲೈಕ್ ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಈ ಥರದ್ದು ಕಾರ್ಡ್ ಇದು. ಆದರೆ ಈಗ ಆ ಪರ್ಸನ್ಗೆ ಅವರು ಒಂದು ಬೌಂಡ್ರಿಯಿಂದ ಅವ್ರು ಹಾಕಿರೋ ಅಂಥ ಒಂದು ರಿಸ್ಟ್ರಿಕ್ಷನ್ಸ್ ಅವ್ರ ಮೇಲೆ ಅವ್ರಿಗೆ, ಅದರಿಂದ ಈ ಪರ್ಸನ್ ಹೊರಗಡೆ ಬರಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಿದ್ದಾರೆ. ಅವರು ಇಷ್ಟು ದಿನ ತುಂಬ ಪೇಷನ್ಸಿಂದ ನಿಮ್ಮ ಹತ್ರ ಇದ್ದರು. ಆದರೆ ಈಗ ಅವ್ರಿಗೆ ಅನಿಸುತ್ತೆ ಏನಾದರೂ ಒಂದು ಆ್ಯಕ್ಷನ್ ತೊಗೋಬೇಕು, ಆದಷ್ಟು ಬೇಗ ರಿಲೇಷನ್ಶಿಪ್ಪಲ್ಲಿ ಮುಂದೆ ಏನಾದರೂ ಒಂದು ಅಪ್ರೋಚ್ ಮಾಡಬೇಕು ಅನ್ನುವಂಥದ್ದು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇಟ್ಸ್ ಅ ವೆರಿ ನೈಸ್ ಕಾರ್ಡ್ ಬಿಕಾಸ್ ಅವರು ಒಂದು ಬೌಂಡ್ರಿ ಹಾಕ್ಕೊಂಡಿದ್ರು. ಅವ್ರ ಮೇಲೆ ಅವ್ರಿಗೇ ಒಂದು ಇಂಟ್ರೆಸ್ಟ್ ಇರಲಿಲ್ಲ. ಅವ್ರನ್ನ ಕಂಪ್ಲೀಟ್ಲಿ ಐಸೋಲೇಟ್ ಮಾಡ್ಕೊಂಬಿಟ್ಟಿದ್ರು, ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದರು. ಬಟ್ ಈಗ ಆ ಪರ್ಸನ್ಗೆ ಒಂದು ತಾಳ್ಮೆಯಿಂದ ಏನು ಇಷ್ಟು ದಿನ ವೆಯ್ಟ್ ಮಾಡ್ತಿದ್ರು ಅದಕ್ಕೆ ಏನಾದರೂ ಒಂದು ಆ್ಯಕ್ಷನ್ ತೊಗೋಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಸೊ ನೋಡೋಣ. ಓಕೆ, ದ ಡೆವಿಲ್, 10 ಆಫ್ ಪೆಂಟಿಕಲ್ಸ್ ಮತ್ತು 10 ಆಫ್ ವಾಂಡ್ಸ್, ದ ಹೈರೋಫ್ಯಾಂಟ್. ಓಕೆ, ಡೆವಿಲ್ ಅಂತ ಅಂದಾಗ ಈ ಪರ್ಸನ್ ಕಂಪ್ಲೀಟ್ಲಿ ನಿಮ್ಮ ಮೇಲೆ ಒಂದು ಅಬ್ಸೆಷನ್ ಆಗಿದ್ದಾರೆ, ಅಬ್ಸೆಸ್ಡ್ ಆಗಿದ್ದಾರೆ. ಅಂದರೆ ನಿಮ್ಮನ್ನ ತುಂಬ ಬೇಗ ಮೀಟ್ ಮಾಡಬೇಕು, ನಿಮ್ಮ ಜೊತೆ ಹೊರಗಡೆ ಹೋಗಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಅವರು ನಿಮ್ಮನ್ನ ಒಂದು ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಆದಷ್ಟು ಬೇಗ ಒಂದು ರೀಕನ್ಸೈಲೇಷನ್ ಅನ್ನುವಂಥದ್ದು ಆ ಪರ್ಸನ್ಗೆ ಬೇಕಾಗಿದೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ 10 ಆಫ್ ವಾಂಡ್ಸ್ ಅಂತ ಅಂದರೆ ಅವ್ರದ್ದೇ ಆದಂಥ ಒಂದು ರೆಸ್ಪಾನ್ಸಿಬಿಲಿಟೀಸಿಂದ ಈ ಪರ್ಸನ್ ಏನು ದೂರ ಹೋಗಿದ್ರಲ್ಲ ಆ ಪರ್ಸನ್ ಈಗ ನಿಮ್ಮ ಹತ್ರ ವಾಪಸ್ ಬರಬೇಕು ಅಂತ ಅನ್ನಿಸ್ತಾ ಇದೆ. ಅವ್ರಿಗೆ ಇದ್ದಂತಹ ಕಷ್ಟಗಳಿಂದ ಆದಷ್ಟು ಬೇಗ ನಿಮ್ಮ ಹತ್ರ ಬಂದರೆ ಏನೋ ಅವ್ರಿಗೆ ಒಂದು ರಿಲ್ಯಾಕ್ಸೇಷನ್ ಅಥವಾ ಒಂದು ಫೀಲಿಂಗ್ ಅನ್ನೋವಂಥದ್ದು ಈ ಪರ್ಸನ್ಗೆ ಫೀಲ್ ಆಗ್ತಾ ಇದೆ. ಸೊ ಒನ್ ಥಿಂಗ್ ಏನು ಇಲ್ಲಿ ಕಾಣಿಸ್ತಿದೆ ಅಂತ ಅಂದರೆ ಈ ಪರ್ಸನ್ ಎಷ್ಟು ಬೇಗ ನಿಮ್ಮಿಂದ ದೂರ ಹೋಗಿದ್ರೋ, ಯಾವಾಗ ನಿಮ್ಮಿಂದ ದೂರ ಹೋಗಿದ್ರೋ ಅವಾಗಲಿಂದ ಇಲ್ಲಿವರೆಗೂ ಈ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನಿಮ್ಮನ್ನ ಆದಷ್ಟು ಬೇಗ ಮೀಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಆ್ಯಂಡ್ ನೀವಿಬ್ಬರು ಏನಾದರೂ ರಿಲೇಷನ್ಶಿಪ್ಪಲ್ಲಿ ಲೈಕ್ ಹಸ್ಬೆಂಡ್ ಆ್ಯಂಡ್ ವೈಫ್ ಥರ ರಿಲೇಷನ್ಶಿಪ್ಪಲ್ಲಿ ನೀವೇನಾದರೂ ಇದ್ದರೆ ಈ ಪರ್ಸನ್ ನಿಮ್ಮನ್ನು ಏನಾದರೂ ಬೇರೆಯವ್ರಿಗೋಸ್ಕರ ಬಿಟ್ಟು ಹೋಗಿದ್ರೆ ಈ ಪರ್ಸನ್ ಡೆಫಿನೆಟ್ಲಿ ವಾಪಸ್ ಬರಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇದೆ. ಬಿಕಾಸ್ 10 ಆಫ್ ಪೆಂಟಿಕಲ್ಸ್ ಅಂದರೆ ಫ್ಯಾಮಿಲಿ ಮೇಲೆ ಇಂಟ್ರೆಸ್ಟ್ ಇದೆ ಅನ್ನೋವಂಥದ್ದು ತೋರಿಸ್ತಾ ಇದೆ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ಗೆ ಇರೋವಂಥ ಅಬ್ಸೆಷನ್ನಿಂದ ಆದಷ್ಟು ಬೇಗ ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಕ್ಚುಲಿ ಈ ಪರ್ಸನ್ ತುಂಬ ಕೇರ್ಫುಲ್ಲಾಗಿ ಡಿಸಿಷನ್ ಅನ್ನುವಂಥದ್ದು ತೊಗೊಳ್ತಾ ಇದ್ದಾರೆ. ಅವರು ಯಾವುದೇ ಒಂದು ಥರ್ಡ್ ಪಾರ್ಟಿ ಜೊತೆ ರಿಲೇಷನ್ಶಿಪ್ಪಲ್ಲಿ ಇದ್ರೂ ಕೂಡ ಈಗ ಆದಷ್ಟು ಬೇಗ ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಯಾಕೆ ಅಂತ ನೀವೇನಾದರೂ ಕೇಳಿದರೆ ದಿಸ್ ಪರ್ಸನ್ ಇಸ್ ಫೀಲಿಂಗ್ ಲೈಕ್ ನೀವು ಅವರ ಒಂದು ಫ್ಯಾಮಿಲಿ ಥರ, ನಿಮ್ಮ ಹತ್ರ ಅವರ ಭಾವನೆನ ಅವರು ಶೇರ್ ಮಾಡಿಕೊಂಡ್ರೆ ಅವರು ತುಂಬ ಹ್ಯಾಪಿಯಾಗಿ ರಿಲ್ಯಾಕ್ಸೇಷನ್ ಮೈಂಡಲ್ಲಿ ಇರ್ಬೋದು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಪರ್ಸನ್ ಇದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸೊ ನೋಡೋಣ ಸ್ಟಿಲ್ ಅವ್ರಿಗೆ ಇನ್ನೇನಾದರೂ ಹೇಳೋವಂಥದ್ದು ಇದೆಯಾ ಅವರ ಫೀಲಿಂಗ್ಸ್ ಅಂತ ಅಂದ್ಬಿಟ್ಟು. ಓಕೆ, ಕಮ್ಯುನಿಕೇಷನ್. ನಾನು ಆಲ್ರೆಡಿ ಹೇಳ್ತೇನೆ ಈ ಪರ್ಸನ್ ಆದಷ್ಟು ಬೇಗ ನಿಮ್ಮನ್ನ ಅಪ್ರೋಚ್ ಮಾಡಬೇಕು ಅಂತ ಅಂತಿದ್ದಾರೆ. ಐ ಲವ್ ಯುವರ್ ವಾಯ್ಸ್, ಐ ಕಾಂಟ್ ಟಾಕ್ ವಿತೌಟ್ ಯು ಅ ಡೇ ಆರ್ ನೈಟ್. ಅಂದರೆ ಐ ಕ್ಯಾನ್ ಟಾಕ್ ವಿತ್ ಯು ಡೇ ಆ್ಯಂಡ್ ನೈಟ್. ಅಂದರೆ ಈ ಪರ್ಸನ್ಗೆ ನಿಮ್ಮ ಒಂದು ವಾಯ್ಸ್ ಕೇಳಬೇಕು, ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಒಂದು ಫೀಲಿಂಗ್ ಆ ಪರ್ಸನ್ಗೆ ಬೇಕು. ಹಾಗಾಗಿ ಈ ಪರ್ಸನ್ ನಿಮ್ಮನ್ನು ಮಾತಾಡಿಸ್ಬೇಕು, ಮೆಸೇಜ್ ಮಾಡಬೇಕು. ನೀವಿಬ್ಬರು ಪಾಸ್ಟಲ್ಲಿ ಎಷ್ಟು ಕಾನ್ವರ್ಸೇಷನ್ ಮಾಡ್ತಿದ್ರಿ, ಎಷ್ಟು ಕಾಲ್ಸ್ ಮಾಡ್ತಿದ್ರಿ, ಎಷ್ಟು ಮಾತಾಡ್ತಿದ್ರಿ ಅದನ್ನೆಲ್ಲ ಈ ಪರ್ಸನ್ ಮಿಸ್ ಮಾಡ್ಕೊಳ್ತಿದ್ದಾರೆ. ಆದಷ್ಟು ಬೇಗ ಆ ಒಂದು ಕಮ್ಯುನಿಕೇಷನ್ನ ಒಂದು ಕನೆಕ್ಷನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಪರ್ಸನ್ ಅನಿಸ್ತಾ ಇದೆ. ಇವರು ಆದಷ್ಟು ಬೇಗ ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡುವಂತಹ ಚಾನ್ಸಸ್ ತುಂಬಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ.
ಆದರೆ ಈ ಪರ್ಸನ್ ಥರ್ಡ್ ಪಾರ್ಟಿನ ಬಿಟ್ಟು ಬರ್ತಾರಾ ಅಂತ ಅಂದರೆ ಇಲ್ಲೇ ಇಲ್ಲ. ಈ ಪರ್ಸನ್ ಥರ್ಡ್ ಪಾರ್ಟಿನ ಇಲ್ಲೇ ಬಿಡಲ್ಲ, ಬಟ್ ನಿಮ್ಮನ್ನಂತೂ ಮಾತಾಡಿಸ್ತಾರೆ ಅನ್ನೋವಂಥದ್ದು ಬರ್ತಾ ಇದೆ. ಸೊ ನೋಡೋಣ ಒನ್ ಮೋರ್ ಆ ಪರ್ಸನ್ ಇನ್ನೇನು ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಯುವರ್ ಪ್ರೆಸೆನ್ಸ್ ಮೇಕ್ಸ್ ಮೈ ಡೇ ಕಮ್ ಕ್ಲೋಸರ್. ಓಕೆ, ಸೊ ಈ ಪರ್ಸನ್ ಅನ್ನಿಸ್ತಾ ಇದೆ ನೀವು ಅವ್ರ ಜೊತೆ ಇದ್ದಾಗ ಅವರು ತುಂಬ ಖುಷಿಯಾಗಿರ್ತಾರೆ, ತುಂಬ ಹ್ಯಾಪಿಯಾಗಿರ್ತಾರೆ, ಅವ್ರಿಗೇನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ಆದಷ್ಟು ಬೇಗ ನೀವಿಬ್ಬರು ಒಂದಾಗಬೇಕು ಅನ್ನುವಂಥದ್ದು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಓಕೆ, ವಿಲ್ ಸಿ ಗೈಡೆನ್ಸ್ ಏನಾದರೂ ಇದೆಯಾ ನಿಮಗೆ, ಗೈಡೆನ್ಸ್ ಇದ್ದರೆ ಏನಿರ್ಬೋದು ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ಬಂದಂತಹ ರಾಶಿಗಳು ಬಂದು ಕರ್ಕಾಟಕ ರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ಮಕರ ರಾಶಿ, ಕನ್ಯಾ ರಾಶಿ ಆ್ಯಂಡ್ ಮೀನ ರಾಶಿ. ಆ್ಯಂಡ್ ಅವರ ಒಂದು ಡೇಟ್ ಆಫ್ ಬರ್ತ್ ಬಂದು 14, 13, 22, 25, 31, 13 ಆಗಿರುತ್ತೆ. ಆ್ಯಂಡ್ ನಿಮ್ಗೆ ಏನಾದರೂ ಒಂದು ಗೈಡೆನ್ಸ್ ಬೇಕು ಯೂನಿವರ್ಸಿಂದ, ಏನು ಒಂದು ಗೈಡೆನ್ಸ್ ಅಂತ ಅಂದರೆ ಈಗ ನೋಡೋಣ ಆ ಗೈಡೆನ್ಸ್ ಏನು ಅಂತ. ಸೊ ನಿಮಗೆ ಗೈಡೆನ್ಸ್ ಏನು ಅಂತ ಅಂದ್ಬಿಟ್ಟು ನೋಡೋಣ. ಕ್ಲಿಯರ್ ನೋ ಅಂದರೆ ಈ ಒಂದು ಕಾರ್ಡ್ ಅರ್ಥ, ಈ ಪರ್ಸನ್ ನಿಮ್ಮನ್ನು ಎಷ್ಟು ಬೇಗ ಮೀಟ್ ಮಾಡಬೇಕು ಅಂತ ಅಂತಿದ್ದಾರೋ ಅಷ್ಟು ಬೇಗ ನೀವು ಕೂಡ ನಿಮಗೆ ಏನು ಬೇಕೋ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ. ಬಿಕಾಸ್ ಇಟ್ಸ್ ಅ ಗೈಡೆನ್ಸ್ ಕಾರ್ಡ್. ಸೊ ನೀವೇ ಏನು ಕ್ಲಿಯರ್ ಮಾಡ್ಕೊಳ್ತಿಲ್ಲ, ನಿಮ್ಮ ಮೈಂಡಲ್ಲಿ ನಿಮಗೆ ಕ್ಲಾರಿಟಿ ಅನ್ನೋವಂಥದ್ದಿಲ್ಲ, ನಿಮ್ಗೇನು ಬೇಕು ಬೇಡ ಅನ್ನೋವಂಥದ್ದಿಲ್ಲ. ಈ ಪರ್ಸನ್ ನಿಮಗೆ ರೈಟ್ ಚಾಯ್ಸಾ ಅಥವಾ ಅಲ್ವಾ ಅನ್ನೋವಂಥ ಒಂದು ಮೈಂಡ್ಸೆಟ್ಟಲ್ಲಿರಲ್ಲ. ಬೇಕಾದರೆ ದಿನಪೂರ್ತಿ ಯೂಟ್ಯೂಬ್ ವೀಡಿಯೋಸ್ ನೋಡಿ ಈ ಥರದಿಂದ ಟ್ಯಾರೋ ರೀಡಿಂಗ್ಸ್ನ ನೋಡಿ ನೋಡ್ತೀರಾ. ಕ್ಲಾರಿಟಿ ಅನ್ನೋವಂಥದ್ದು ನಿಮಗೆ ಸಿಕ್ಕಿದೆಯಾ? ಇಲ್ಲ. ಸೊ ಫಸ್ಟ್ ಕ್ಲಾರಿಟಿ ತೊಗೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ ನಿಮಗೆ ಬಂದಿರೋವಂತಹ ಒಂದು ಕನ್ಫ್ಯೂಷನ್ಸ್ನ ಅಂದ್ಬಿಟ್ಟು ಬರ್ತಾ ಇದೆ. ಆ್ಯಂಡ್ ವಿಲ್ ಸಿ ಒನ್ ಮೋರ್ ಕಾರ್ಡ್ ಏನಾದರೂ ಇದೆಯಾ, ಕ್ಲಾರಿಟಿ ಅನ್ನೋವಂಥದ್ದು ಬಂತು. ನೆಕ್ಸ್ಟ್ ಏನು ಗೈಡೆನ್ಸ್ ಇರ್ಬೋದು ಅಂತ ಅಂದ್ಬಿಟ್ಟು ನೋಡೋಣ. ಓಕೆ, ಆಲ್ರೆಡಿ 2 ಕಾರ್ಡ್ಸ್ ಬಿದ್ದಿದೆ. ಒಂದು ಮೆಡಿಟೇಷನ್ ಇಸ್ ದ ಬೆಸ್ಟ್ ರೆಮಿಡಿ. ಓಕೆ, ಸೊ ಯಾರೆಲ್ಲ ರೆಮಿಡೀಸ್ನ ಕೇಳ್ತಿರ್ತೀರಾ, ರೆಮಿಡೀಸ್ ಹೇಳಿ, ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಏನು ಅಂತ ಅಂದ್ಬಿಟ್ಟು ಅಂತ ಅಂದರೆ ನಿಮಗೆ ಬಂದಿರೋವಂಥ ಒಂದು ಬೆಸ್ಟ್ ರೆಮಿಡಿ ಅಂತ ಅಂದರೆ ನೀವು ಆದಷ್ಟು ಬೇಗ ಮೆಡಿಟೇಷನ್ ಮಾಡೋದನ್ನು ಕಲೀರಿ, ಯೂನಿವರ್ಸ್ಗೆ ಮ್ಯಾನಿಫೆಸ್ಟ್ ಮಾಡೋದನ್ನು ಕಲೀರಿ, ಲಾ ಆಫ್ ಅಟ್ರ್ಯಾಕ್ಷನ್ನ ಕಲೀರಿ. ನಿಮ್ಗೆ ಏನು ಬೇಕೋ ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋ ಥರ ನೀವು ಮಾಡ್ಕೋಬೋದು. ಆದರೆ ಅದನ್ನು ಯಾವ ವೇಯಲ್ಲಿ ಮಾಡ್ಬೋದು ಅಂತ ಅಂದರೆ ಥ್ರೂ ಮೆಡಿಟೇಷನ್. ನೀವೇನಾದರೂ ಮೆಡಿಟೇಷನ್ ಮಾಡ್ತಾ ಬಂದರೆ ನಿಮ್ಮ ಲೈಫಲ್ಲಿ ನೀವು ತುಂಬ ಹ್ಯಾಪಿಯಾಗಿರ್ತೀರಾ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಯಾವುದಾದ್ರೂ ಗ್ರೀನ್ ಕಲರ್ ಕ್ಲಾತ್ ಅಥವಾ ಗ್ರೀನ್ ಕಲರ್ದು ಕಾಳುಗಳಿರುತ್ತಲ್ಲ, ಹೆಸರು ಕಾಳು, ಅದನ್ನು ಯಾರಿಗಾದ್ರೂ ದಾನ ಮಾಡಿ. ಓಕೆ, ಸೊ ದ್ಯಾಟ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಅಡೆತಡೆಗಳಿದ್ರೂ ಕೂಡ ಅದು ರಿಸಾಲ್ವ್ ಆಗುತ್ತೆ ಅನ್ನೋದು ಬರ್ತಾ ಇದೆ. ಸೊ ಮೆಡಿಟೇಷನ್ ಇಸ್ ದ ಬೆಸ್ಟ್ ರೆಮಿಡಿ. ಯಾರೆಲ್ಲ ಒಂದು ಆ್ಯಂಗ್ಸೈಟಿ, ಸ್ಟ್ರೆಸ್, ಟೆನ್ಷನ್, ಓವರ್ ಥಿಂಕಿಂಗ್ ಈ ಥರದ್ರಲ್ಲಿದ್ದೀರಾ, ನಿಮಗೆ ಬೆಸ್ಟ್ ರೆಮಿಡಿ ಅಂತ ಅಂದರೆ ಮೆಡಿಟೇಷನ್. ಓಕೆ, ಆ್ಯಂಡ್ ಒನ್ ಮೋರ್ ಕಾರ್ಡ್ ಇಲ್ಲಿರೋದು ಮಿರಾಕಲ್ಸ್ ಆರ್ ಅಪ್ರೋಚಿಂಗ್. ಸೊ ಇಫ್ ಯು ವಾಂಟ್ ಟು ಕ್ಲೇಮ್ ದಿಸ್ ಎನರ್ಜಿ, ಕ್ಲೇಮ್ ಇಮಿಡಿಯೇಟ್ಲಿ. ನಿಮ್ಮ ಲೈಫಲ್ಲಿ ಮಿರಾಕಲ್ಸ್ ಅನ್ನುವಂಥದ್ದು ಬರ್ತಾ ಇದೆ. ಆ ಮಿರಾಕಲ್ಸ್ನ ನೀವು ಅಪ್ರೋಚ್ ಮಾಡಬೇಕು ಅಂತ ಅಂದರೆ ನಿಮ್ಮ ಮೈಂಡು ಕೂಡ ಕಾಮ್ ಆಗಿರಬೇಕು, ಕ್ಲಿಯರ್ ಆಗಿರಬೇಕು. ಸೊ ನೀವು ನಿಮ್ಮ ಮೈಂಡನ್ನು ಕಾಮ್ ಆ್ಯಂಡ್ ಕ್ಲಿಯರ್ ಮಾಡ್ಕೊಳ್ಳಿ, ಮೆಡಿಟೇಷನ್ ಮಾಡಿ, ಕ್ಲಾರಿಟಿಗೆ ಬನ್ನಿ, ಕನ್ಫ್ಯೂಷನಿಂದ ಹೊರಗಡೆ ಬನ್ನಿ. ಆಗ ನಿಮ್ಮ ಜೀವನದಲ್ಲಿ ಮಿರಾಕಲ್ಸ್ ಅನ್ನುವಂಥದ್ದು ಆಟೋಮೆಟಿಕ್ಕಾಗಿ ಬರ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ಈ ಒಂದು ರೀಡಿಂಗಲ್ಲಿ ಗೈಡೆನ್ಸ್ನ ನೋಡಿದ್ರೆ ಫಸ್ಟ್ ಆಫ್ ಆಲ್ ನಿಮಗಿರೋವಂಥ ಒಂದು ಕನ್ಫ್ಯೂಷನ್ಸ್ ಏನಿದೆ, ನಿಮ್ಗೇನು ಕ್ಲಾರಿಟಿ ಇಲ್ಲ, ಅದಕ್ಕೆ ಒಂದು ಕ್ಲಾರಿಟಿ ತೊಗೊಳ್ಳಿ, ಆ ಒಂದು ಕನ್ಫ್ಯೂಷನಿಂದ ಹೊರಗಡೆ ಬನ್ನಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ನಿಮಗೆ ರೆಮಿಡಿ ಆಗಿ ಮೆಡಿಟೇಷನ್ ಅಂತ ಬರ್ತಾ ಇದೆ. ಸೊ ಪ್ಲೀಸ್ ಡೂ ಮೆಡಿಟೇಷನ್. ಯಾರಾದರೂ ಹೆಸರು ಕಾಳನ್ನ ದಾನ ಮಾಡಂಗಿದ್ರೆ ದಾನ ಮಾಡಿ, ಇಲ್ಲ ಗ್ರೀನ್ ಕಲರ್ ಬಟ್ಟೆನ ದಾನ ಮಾಡಂಗಿದ್ರೆ ದಾನ ಮಾಡಿ. ಆ್ಯಂಡ್ ನಿಮಗೆ ಮಿರಾಕಲ್ಸ್ ಅಪ್ರೋಚ್ ಆಗಬೇಕು ಅಂದರೆ ನಿಮ್ಮ ಮೈಂಡನ್ನು ನೀವು ಕಾಮಾಗಿ ಇಟ್ಕೋಬೇಕಾಗುತ್ತೆ. ಹಾಗಾಗಿ ಮೆಡಿಟೇಷನ್ನ ಕಲೀರಿ. ಓಕೆ, ಆ್ಯಂಡ್ ಇಲ್ಲಿ ನನಗೆ ಕಾಣಿಸಿದಂತಹ ಇನ್ಷಿಯಲ್ ಬಂದು TSRDHMP ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ರೀಡಿಂಗ್. ನಿಮ್ಗೆ ಏನಾದರೂ ಈ ರೀಡಿಂಗ್ ರೆಸೊನೇಟ್ ಆಗಿದ್ರೆ ನಾನು ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.